ಮಾನ್ವಿ ಪಟ್ಟಣದಿಂದ ಅಸ್ರಾ ಟೂರ್ ಟ್ರಾವೆಲ್ನಿಂದ ಆಯೋಜಿಸಲ್ಪಟ್ಟ ಹಜ್ ಮತ್ತು ಉಮ್ರಾ ಯಾತ್ರೆಗಾಗಿ 70 ಮುಸ್ಲಿಂ ಬಾಂಧವರು ತೆರಳಿದರು. ಈ ಶುಭ ಸಂದರ್ಭದಲ್ಲಿ ಯಾತ್ರಿಕರಿಗೆ ಸೌಹಾರ್ದಯುತ ಬೀಳ್ಕೊಡುಗೆ ನೀಡಲಾಯಿತು. ಪುರಸಭೆ ಸದಸ್ಯ ಇಬ್ರಾಹಿಂ ಕುರೇಶಿ ಅವರ ನೇತೃತ್ವದಲ್ಲಿ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪುರಸಭೆ ಸದಸ್ಯ ಫರೀದ್ ಉಮ್ರಿ, ಮುಸ್ಲಿಂ ಸಮುದಾಯದಲ್ಲಿ ವೃದ್ಧಾಪ್ಯದಲ್ಲಿ ಹಜ್ ಯಾತ್ರೆ ಕೈಗೊಳ್ಳಬೇಕೆಂಬ ನಂಬಿಕೆ ಇದೆ ಎಂದು ಹೇಳಿದರು. ಯಾತ್ರಿಕರು ದೇವರ ಆಶೀರ್ವಾದದೊಂದಿಗೆ ಸುಖಕರವಾಗಿ ಯಾತ್ರೆ ಕೈಗೊಂಡು ಬರಲಿ ಎಂದು ಹಾರೈಸಿದರು. ಅನ್ವರ್ ಸಾಬ್ ಅವರ ಮಾರ್ಗದರ್ಶನದಂತೆ ಯಾತ್ರಿಕರು ಪ್ರಯಾಣ ಬೆಳೆಸಿದರು. ಇದೇ ವೇಳೆ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ಪಾಟೀಲ್ ಗೂಳಿ, ಮಾನ್ವಿಯಲ್ಲಿ ಹಿಂದೂಗಳು ಮುಸ್ಲಿಂ ಹಬ್ಬಗಳಿಗೆ ಸ್ವಾಗತ ಕೋರುತ್ತಾರೆ. ಅದೇ ರೀತಿ ಮುಸ್ಲಿಂ ಬಾಂಧವರು ಹಿಂದೂ ಹಬ್ಬಗಳಲ್ಲಿ ಭಾಗವಹಿಸುತ್ತಾರೆ. ಇದು ಮಾನ್ವಿಯ ಸೌಹಾರ್ದತೆಗೆ ಸಾಕ್ಷಿ ಎಂದು ಬಣ್ಣಿಸಿದ್ದಾರೆ. ಮಾನ್ವಿಯು ಸೌಹಾರ್ದತೆಯ ಸಂಕೇತವಾಗಿದೆ ಎಂದು ಹೇಳಿದರು. ಹಿಂದೂ ಬಾಂಧವರು ಹಜ್ ಯಾತ್ರಿಕರಿಗೆ ಶುಭ ಕೋರಿದರು. ಈ ಮೂಲಕ ಮಾನ್ವಿಯಲ್ಲಿ ಧಾರ್ಮಿಕ ಸೌಹಾರ್ದತೆಗೆ ಮತ್ತಷ್ಟು ಪುಷ್ಟಿ ದೊರೆಯಿತು. ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಮಾರಂಭವು ಸಾಮರಸ್ಯದ ಸಂಕೇತವಾಗಿತ್ತು. स्टेज पे बैठे हुए तमाम मेहमानान खुसूसी, अल्लाह को खुश करना हो, क्योंकि रियाकारी अल्लाह को हरगिज़ पसंद नहीं है। दिखावे की इबादत